ಆ, ಬಿಗ್ ಬಾಸ್ನಲ್ಲಿ ಸೀಸನ್ 12 ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಯೂಟ್ಯೂಬರ್ ಆಗಲಿ, ಚಾನಲ್ ಚಾನಲ್ನವರಾಗಲಿ ಏನಾದರೂ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ನಾನು ಟಿ ವಿ ನೋಡೋದಿಲ್ಲ, ಆದರೆ ನಾನು ಇವರು ಯೂಟ್ಯೂಬ್ನವರು ಮತ್ತು ಚಾನಲ್ನವ್ರು ಏನೇನು ಹಾಕ್ತಾರೆ, ಟ್ರೋಲ್ನವ್ರು ಏನೇನು ಹಾಕ್ತಾರೆ ಅಂತ ನೋಡಿ ನಾನು ತಿಳ್ಕೊಳ್ಳೋದು. ರಕ್ಷಿತಾ ಶೆಟ್ಟಿ ಗೆಲ್ತಾಳೆ ಅಂತೇಳಿ ಹೊರಗಡೆ ಎಲ್ಲ ಇದೆ, ಅವಳಿಗೆ ಸಪೋರ್ಟು. ಯಾಕಂದರೆ ಅವಳು ಚಿಕ್ಕ ಹುಡುಗಿ, ತಿಳುವಳಿಕೆ ಕಡಿಮೆ. ಅವಳಿಗೆ ನಾನು ಗಮನ ಕೊಡೋದಂದರೆ ಅಶ್ವಿನಿ ಗೌಡರ ಜೊತೆ ಆಗಲಿ, ಕಾವ್ಯ ಜೊತೆ ಆಗಲಿ, ಬೇರೆ ಯಾರ ಜೊತೆನೂ ಮಾತಾಡುವಾಗ ಶಿಸ್ತಲ್ಲಿ ನಿಂತ್ಕೊಂಡಲ್ಲಿ ಅವ್ರ ಥರನೇ ಅವಳು ಇದ್ದು ಮಾತಾಡಬೇಕು. ಅಶ್ವಿನಿ ಹೇಗೆ ಬೆರಳು ತೋರಿಸಿ ಕಣ್ಣು ದೊಡ್ಡದು ಮಾಡಿ ಯಾವ ರೀತಿ ಹೇಳ್ತಾಳೆ ಅದೇ ರೀತಿ ನಿಂತ್ಕೊಂಡು ಆ ರೀತಿ ಹೇಳ್ಬೇಕು. ಅವಳು ಬೈಯುವ ರೀತಿಯಲ್ಲಿ ನಿಂತ್ಕೊಳ್ಳಲ್ಲ ಅವಳು, ಅದೊಂದು ಮಾತ್ರ. ಆದರೆ ಯಾಕೆ ಹೇಳಿದ್ರೆ ಅವಳ ಏಜ್ ಹಾಗೆ. ಅವಳು ಈಗ ಅವಳದೀಗ ಆಟಾಡುವ ಏಜ್ ಆಗಿರ್ಬೋದು, 22 ಆಗಿರ್ಬೋದು. ಓದಿ ಮುಗಿಸಿದಳಷ್ಟೇ. ಯೂಟ್ಯೂಬರಲ್ಲಿ ಒಳ್ಳೆ ನಾಟಕ ಮಾಡೋದು, ಒಬ್ಬಳದೇ ತ್ರಿಪಾಠಿಯಾಗಿ ನಾಟಕ ಎಲ್ಲ ಮಾಡೋದು, ಡ್ರಾಮಾ ಮಾಡೋದೆಲ್ಲ ಮಾಡ್ತಾಳೆ. ನಾನು ನೋಡಿದ್ದೇನೆ. 40 ಗಂಡ ಬೇಕು, ಮುದುಕ ಬೇಕು ಅಂತೆಲ್ಲ ಹೇಳುವಂಥದ್ದು, ಇದೊಂದು ಹೇಳ್ತಾಳೆ. ಈಗೆಲ್ಲ ಮಾತಾಡುವಂಥದ್ದು ಅವಳು. ಆದರೆ ಏಜ್ ಚಿಕ್ಕದು ಅವಳದು. ಆದರೆ ಅಶ್ವಿನಿ ಗೌಡ ಏನಂದರೆ ಅವಳದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾಳೆ. ಧಾರಾವಾಹಿಲಾಗಲಿ ಯಾವುದ್ರಲ್ಲಾಗಲಿ ಅವಳು ಇರೋದು ಹಾಗೆ. ಅವಳ ಮನೇಲಿ ಅವಳು ಬೆಳೆದದು ಹಾಗೆ, ಕಷ್ಟದಲ್ಲಿ ಬೆಳೆದವಳು, ಎಲ್ಲ ಅರ್ಥ ಮಾಡಿಕೊಂಡವಳು. ಅಮ್ಮಂದು ಪ್ರೀತಿ ಇಲ್ಲ. ಹೊರಗಡೆ ಅವಳಿಗೆ ಅಷ್ಟೇನು ಅತ್ತೆ ಮಾವ ಆಗಲಿ ಗಂಡಾಗಲಿ ಒಂಥರ ಅವಳ ಜೀವನದಲ್ಲಿ ಹೋರಾಟ ಜಾಸ್ತಿ. ಅವಳು ಆ ರೀತಿ ಬೆಳೆದವಳು. ಉಳ್ದವರ ಏಜಿಗೂ ಅವಳಿಗೂ ಅವಳ ಫ್ರೆಂಡ್ಶಿಪ್ಗೂ ಸೆಟ್ ಆಗುತ್ತೆ. ಇವಳದು ಮಾತಾಡೋ ರೀತಿ ಮಲ್ಲಮ್ಮನ ಹತ್ರ ಆಗಲಿ, ಗಿಲ್ಲಿ ಹತ್ರ ಆಗಲಿ ಯಾರ್ತಾದ್ರು ಮಾತಾಡೋದಕ್ಕೆ ಗೊತ್ತಿರೋ ಥರ ಅವಳು. ಫ್ರೆಂಡ್ಶಿಪ್ ಮಾಡಲಿಕ್ಕೆ ಗೊತ್ತಿರೋ ಥರ, ಏನಾದರೂ ಹೋರಾಟ ಮಾಡಿದ್ರೆ ಗೊತ್ತಿರೋ ಥರ, ಚಾಲೆಂಜಿಗಿದ್ರು ಅದು ಗೊತ್ತಾಗೋದಾಗೆ. ಆದರೆ ಯುದ್ಧ ಮಾಡ್ತಾಳೆ. ನೋಡಿದ್ದೀನಿ ಮೊನ್ನೆ ಅಶ್ವಿನಿ ಗೌಡರಿಗೆ ಜೈಲಲ್ಲಿ ಹಾಕಿದಾಗ ಊಟ ಮಾಡ್ತಿರೋದ್ರು. ನನಗೆ ಬೇಡ ಅಂದಾಗ ಆಯಿತು ನೀವು ಒಂದು ದಿವಸ ಉಪವಾಸ ಮಾಡಿ ಅಂದು, ವ್ರತ ಮಾಡಿ ಅಂದು. ಇದು ನಿಜವಾಗಿ ಬೇರೆ ಯಾರಿಗೂ ಅದು ಐಡಿಯಾ ಬರಲಿಕ್ಕಿಲ್ಲ ಮಾತಾಡೋದಕ್ಕೆ. ಅಶ್ವಿನಿ ಗೌಡನಿಗೂ ಬರಲಿಕ್ಕಿಲ್ಲ. ಆದರೆ ಹೊರಗಡೆ ಬಂದರೆ ಸರಿ ಆಗ್ಬೋದು. ಅವರೆಲ್ಲ ಖಂಡಿತ ಫ್ರೆಂಡ್ಶಿಪ್ ಒಳ್ಳೆ ಆಗ್ತಾಳೆ. ರಕ್ಷಿತಾ ಗೌಡ ಆಗಲಿ, ರಕ್ಷಿತಾ ಶೆಟ್ಟಿ ಆಗಲಿ, ಅಶ್ವಿನಿ ಗೌಡ ಆಗಲಿ ಒಳ್ಳೆ ಫ್ರೆಂಡ್ಸ್ನವ್ರು ಆಗೇ ಆಗ್ತಾರೆ. ಈಗ ಆದರೆ ಬಿಗ್ ಬಾಸ್ ಒಳಗೆ ಹೋಗಿದ್ದಾರೆ, ಹೋರಾಟ ಮಾಡಲೇಬೇಕು. ಎಲ್ಲರೂ ಮಾಡ್ತಾಯಿದ್ದಾರೆ, ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಯಾರು ಗೆಲ್ತಾರೆ ಅನ್ನೋದು ಮುಖ್ಯ. ಸುದೀಪ್ ಹಣ ಸಿಗ್ತದೆ ಅನ್ನೋದು ಮುಖ್ಯ ಅಲ್ಲ. ಸುದೀಪ್ ಸರ್ ಹೇಳಿದಾಗೆ, ಒಬ್ಬರು ಮಾಸ್ಟ್ರು ಹೇಳಿದಾಗೆ, ಒಬ್ಬರು ಟೀಚರ್ ಹೇಳಿದಾಗೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಅಷ್ಟೇ. ಆದರೆ ಮೊನ್ನೆ ನನಗೆ ತುಂಬ ಖುಷಿಯಾಗಿರೋದು ರಾಘವ್ ಮತ್ತು ಅಶ್ವಿನಿ ಅವರಿಬ್ಬರು ನಗುವಂಥದ್ದು, ಮಾತಾಡುವಂಥದ್ದು ತುಂಬ ಖುಷಿಯಾಯಿತು ನನಗೆ. ಹೀಗೆ ಅಶ್ವಿನಿ ಗೌಡರಿಗೆ ಇಂಥವರೇ ಸಿಗಬೇಕು. ಯಾಕಂದರೆ ರಾಘುಗೆ ಒಳ್ಳೆ ಹೆಸರಿದೆ ಮತ್ತು ಒಳ್ಳೆ ಮನುಷ್ಯನೇ ನೋಡುವಾಗ. ನಂಗೆ ತುಂಬ ಖುಷಿಯಾಯಿತು. ಅವರು ಹೀಗೆ ಫ್ರೆಂಡ್ಶಿಪ್ ಆಗಿ ಬೆಳೀಲಿ ಇಬ್ಬರು ಕೂಡ, ರಾಘವ್ ಮತ್ತು ಅಶ್ವಿನಿ ಅವರು. ಒಳ್ಳೇದಾಗಲಿ ಅವರಿಬ್ಬರಿಗೆ ಅಂತ ನಾನು ಶುಭ ಕೋರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ರಕ್ಷಿತಾ ಶೆಟ್ಟಿಗೂ ಒಳ್ಳೇದಾಗಲಿ. ಯಾಕಂದರೆ ಅವಳಿಗೂ ನಾನು ಕೆಟ್ಟದ್ದು ಬಯಸೋದಿಲ್ಲ. ಅವಳೇ ನನ್ನಿಂದ ಕೆಟ್ಟದ್ದು ಆಗಬೇಕಂತ ಅವಳು ಬಯಸೋದಿಲ್ಲ, ನಾನು ಬಯಸೋದು. ನನಗೆ ಅವಳಿಗೆ ಪರಿಚಯ ಏನಿಲ್ಲ. ನಾನು ಟಿ ವಿಯಲ್ಲಿ ಮೊಬೈಲ್ ನೋಡೋದು ಅಷ್ಟೇ ನಾನು. ಮತ್ತು ನನಗೆ ಅವಳದ್ದು ಯಾವುದು ಗೊತ್ತಿಲ್ಲ ನನಗೆ. ಹಾಗೆ ಅಶ್ವಿನಿ ಗೌಡ ಆಗಲಿ ಯಾರಾಗಲಿ, ಅಶ್ವಿನಿ ಗೌಡದ್ದು ಸಿನಿಮಾ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ನನಗೆ ಗೊತ್ತು. ರಘು ಅವ್ರದ್ದು ನನಗೆ ಗೊತ್ತಿಲ್ಲ, ನಾನು ಹೊಸದಾಗಿ ನೋಡೋದು. ಕಾಂತಾರದಲ್ಲಿ ಏನೋ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಮತ್ತು ಉಳಿದವರೆಲ್ಲ ನನಗೆ ಯಾರೂ ಪರಿಚಯ ಇಲ್ಲದವರು.